ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿಬಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತು ಭೀಮ್ ನಮಾಸೆ ಇರೋದ್ರಿಂದ ಭೀಮ್ ನಮಾಸೆಯ ಪ್ರಯುಕ್ತ ಸಿಂಗಲ್ಸ್ಗೆ ಮತ್ತು ಮ್ಯಾರಿಡ್ಸ್ಗೆ ಭೀಮ್ ನಮಾಸೆಯ ಪೂಜಾ ಫಲ ಏನಿದೆ ಅಂತ ನೋಡುವ. 2 ಕಾರ್ಡ್ ಇಡ್ತೀನಿ, ಸಿಂಗಲ್ಸ್ಗೆ ಒಂದು ಮತ್ತು ಮ್ಯಾರಿಡ್ಸ್ಗೆ ಒಂದು ಅಂತ. ಓಕೆ, ಇದು ಸಿಂಗಲ್ಸ್ಗಾಗಿರುತ್ತೆ. ಮ್ಯಾರಿಡ್ಸ್ಗೆ ಓಕೆ, ಇದು ಸಿಂಗಲ್ಸ್ದು ಮತ್ತು ಇದು ಮ್ಯಾರಿಡ್ಸ್ದಾಗಿರುತ್ತೆ. ಸಿಂಗಲ್ಸಿಗೆ ಭೀಮ್ ನಮಾಸೆ ಪ್ರಯುಕ್ತ ಏನಿದೆ, ಪೂಜಾ ಫಲ ಏನಿದೆ, ಏನು ಬದಲಾವಣೆ ಇದೆ ಇಲ್ಲ ಅಥವಾ ಏನು ಬರೋದ್ರಲ್ಲಿ ಇದೆ ಅನ್ನೋದು ಇದು ಮ್ಯಾರಿಡ್ಸ್ಗಾಗಿರುತ್ತೆ. ಹುಡುಗ ಹುಡುಗಿ ಇಬ್ಬರಿಗೂ ಕೂಡ ಆಗಿರುತ್ತೆ. ಫಸ್ಟು ಸಿಂಗಲ್ಸ್ಗೆ ಏನು ಮೆಸೇಜ್ ಇದೆ ಅಂತ ನೋಡುವ, ಮ್ಯಾರಿಡ್ಸ್ಗೆ ಆಮೇಲೆ ನೋಡುವ. ಸಿಂಗಲ್ಸ್ಗೆ ನಿಮಗೆ ಸೋಲ್ಮೇಟ್ ಬರ್ತಾ ಇದ್ದಾರೆ, ನಿಮ್ಮ ಲೈಫ್ಗೆ ಸೋಲ್ಮೇಟ್ ಬರ್ತಿದ್ದಾರೆ ಅಂತ ಇದೆ. ಅಮಾಸೆ ನಂತರ ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ ಅವ್ರಿಗೆ ಒಳ್ಳೆ ಪ್ರೀತಿ ಪಾತ್ರರು, ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂಥ ಪ್ರೀತಿ ಪಾತ್ರರು ನಿಮಗೆ ಸಿಗ್ತಾರೆ ಅನ್ನೋದು ಇದೆ. ಓಕೆ, ಸಾರಿ, ಕೆಲವರು ಇರೋದನ್ನೆಲ್ಲ ಬಿಟ್ಟು ಬೇರೆ ಇರೋ ಪ್ರೀತಿನೂ ಬೇಡ ಏನೂ ಬೇಡ ಅಂತ ಹೊರಗೋಗೋದ್ರಲ್ಲಿ ಕೂಡ ಇದ್ದೀರಾ. ಎಲ್ಲದನ್ನು ತಿರಸ್ಕರಿಸಿ ನನಗೇನು ಬೇಡ ಅಂತ ಹೋಗುವಂಥವ್ರು ಕೂಡ ಇದ್ದೀರಾ. ಅಮಾಸೆಯ ನಂತರ ಈ ಭೀಮ್ ನಮಾಸೆ ಪ್ರಯುಕ್ತ ಇಷ್ಟೇ ಸಾಕು, ಇಲ್ಲಿಗೆ ಸಾಕು, ಇನ್ಯಾವುದೋ ನನಗೆ ಬೇಡ ಅಂತ ಎಲ್ಲದನ್ನು ಬಿಟ್ಟು ಬೇರೆ ರೀತಿ ಮುಂದುವರಿಬೇಕು ಅಂತ ಇದ್ದೀರಾ. ಹೊಸ ಜಾಬ್ ಬರೋದ್ರಲ್ಲಿ ಇದೆ ಮತ್ತು ಪ್ರೀತಿ ಬರೋದ್ರಲ್ಲಿದೆ. ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗುವಂಥದ್ದು ಇದೆ. ಆದಷ್ಟು ಹೆಲ್ತ್ ಕಡೆ ಗಮನ ಅನ್ನೋದು ಇರಲಿ. ಪ್ರೀತಿನಲ್ಲಿ ಸ್ವಲ್ಪ ನೋವಾಗುವಂಥದ್ದು ಕೂಡ ಇದೆ ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡೋವಂಥದ್ದು ಕೂಡ ಇದ್ದೀರಾ. ತುಂಬ ಯೋಚನೆನ ಮಾಡ್ತೀರಾ. ನೀವು ಗ್ರೋತ್ ಕೂಡ ಆಗುತ್ತೆ, ನಿಮ್ಮ ಕೆರಿಯರ್ ಕೂಡ ತುಂಬ ಗ್ರೋತ್ ಅನ್ನೋದನ್ನು ಕಾಣುತ್ತೆ. ನೀವು ತುಂಬ ಪ್ರೀತಿನ ಹಂಚುವಂಥ ವ್ಯಕ್ತಿಗಳಾಗಿರ್ತೀರ. ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ ಅವರು ನೀವು ನಿಮ್ಮ ಪ್ರೀತಿನ ತುಂಬ ಹಂಚುವಂಥ ವ್ಯಕ್ತಿಗಳಾಗಿರ್ತೀರ. ನಿಮ್ಮ ಹೆಲ್ತ್ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ ಕೂಡ ಆಗಿರ್ತೀರ. ತುಂಬ ಪ್ರೀತಿ ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯ ಒಂದು ಪ್ರೀತಿ ಕೂಡ, ಹೊಸ ಪ್ರೀತಿ ಬರೋದರಲ್ಲಿ ಇದೆ ಮತ್ತು ನಿಮ್ಮ ಕೆರಿಯರು ಮತ್ತು ನಿಮ್ಮ ಪರ್ಸ್ನಲ್ ಲೈಫ್ ಕೂಡ ಗ್ರೋತ್ ಆಗೋದ್ರಲ್ಲಿ ಕೂಡ ಇದೆ. ಹೆಲ್ತ್ ಕಡೆ ಆದಷ್ಟು ಗಮನ ಅನ್ನೋದನ್ನು ಕೊಡಿ. ಡ್ರಿಂಕ್ಸ್ ಮಾಡೋವಂಥವ್ರು ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಇದೆ ಮತ್ತು ಹೊಸ ಕೆಲಸ ಬರೋದ್ರಲ್ಲಿ ಕೂಡ ಇದೆ. ರಿಲೇಷನ್ಶಿಪ್ಪಲ್ಲಿ ಕೂಡ ಮೋಸ ಮಾಡೋ ಅಂಥವ್ರು ಇದ್ದಾರೆ ಮತ್ತು ಮೋಸ ಹೋಗೋದು ಕೂಡ ಇದ್ದೀರಾ. ಮತ್ತು ಪಾರ್ಟಿ ಎಂಜಾಯ್ಮೆಂಟ್ ಅನ್ನೋದು ಕೂಡ ಬರ್ತಿದೆ. ಫ್ರೆಂಡ್ಶಿಪ್ಪಲ್ಲಿ ಪಾರ್ಟಿ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀರಾ. ಪಾರ್ಟಿ ಎಂಜಾಯ್ಮೆಂಟ್ ಅನ್ನೋದು ಕೂಡ ಬರುತ್ತೆ, ಸೆಲೆಬ್ರೇಷನ್ ಅನ್ನೋದು ಕೂಡ ಬರುತ್ತೆ. ಫ್ರೆಂಡ್ಸ್ ಕೂಡ ಮೀಟ್ ಆಗ್ತಾರೆ ನಿಮ್ಮನ್ನು. ಈ ಭೀಮ್ ನಮಾಸೆಯ ನಂತರ ಫ್ರೆಂಡ್ಸ್ ಕೂಡ ನಿಮ್ಮನ್ನು ಮೀಟ್ ಆಗುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಕೆಲವರು ಜಗಳ ಕೂಡ ಮಾಡ್ಕೊಳ್ಳೋವಂಥದ್ದು ಇದ್ದೀರಾ. ನೋಡಿ, ಅಮಾಸೆ ಪ್ರಯುಕ್ತ ಯಾವ ಕಾರ್ಡ್ ಬಂದಿದೆ. ಒಂದು ಟೆನ್ಷನ್ ಅನ್ನೋದು ಕೂಡ ನಿಮ್ಮನ್ನು ತುಂಬಾ ಕಾಡೋವಂಥದ್ದು ಇದೆ. ತುಂಬ ಟೆನ್ಷನಲ್ಲಿ ಇರ್ತೀರ, ತುಂಬ ಬರ್ಡನಲ್ಲಿ ಕೂಡ ಇರ್ತೀರ. ನಾನು ಏನು ಮಾಡಲಿ ಏನು ಬಿಡಲಿ ಅನ್ನೋ ಒಂದು ಬರ್ಡನಲ್ಲೇ ಇರ್ತೀರ. ಆದರೆ ಆ ಬರ್ಡನ್ನನ್ನೆಲ್ಲ ನೀವು ಒಂದು ಫ್ರೆಂಡ್ಸ್ ಜೊತೆ ಪಾರ್ಟಿ ಅನ್ನೋದನ್ನು, ಒಂದು ಸೆಲೆಬ್ರೇಷನ್ ಅನ್ನೋದನ್ನು ಮಾಡಿ ಅದನ್ನು ಮರಿತೀರ. ಆದರೆ ಮತ್ತೆ ನಿಮ್ಮ ಜೀವನದಲ್ಲಿ ನೋವು ಅನ್ನೋದು ಕೂಡ ಆಗುತ್ತೆ. ಬ್ಲ್ಯಾಕ್ ಎನರ್ಜಿ ಕೂಡ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡುತ್ತೆ. ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರಾ ಅಥವಾ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೂ ನಿಮ್ಮ ಪ್ರೀತಿಗೂ ಕೂಡ ಇಲ್ಲಿ ಸಮಸ್ಯೆ ಅನ್ನೋದು ಕೂಡ ಕಾಡುತ್ತೆ. ಆದರೆ ಇದೆಲ್ಲದನ್ನು ಕೂಡ ನೀವು ಗೆದ್ದು ಹೊರಗೆ ಬರ್ತೀರಾ. ನೀವೊಬ್ಬರು ಮೆಜಿಷನ್ ಥರ ಎಲ್ಲದನ್ನು ನೀವೇ ನಿಭಾಯಿಸಿ ಇದರಿಂದ ಹೊರ ಬರ್ತೀರಾ ಅನ್ನೋದು ಇಲ್ಲಿ ಭೀಮ್ ನಮಾಸೆಯ ಪ್ರಯುಕ್ತ ನಿಮಗೆ ಬರ್ತಾ ಇದೆ. ಆದರೆ ಆದಷ್ಟು ದಯವಿಟ್ಟು ಎಲ್ಲರೂ ಹೆಲ್ತ್ ಕಡೆ ಗಮನ ಅನ್ನೋದನ್ನು ಕೊಡಬೇಕಾಗುತ್ತೆ. ದಯವಿಟ್ಟು ಹೆಲ್ತ್ ಕಡೆ ಗಮನನ ಕೊಡಿ. ಮೆಡಿಸನ್ ಕೂಡ ತಗೊಳ್ಳಿ. ಮೆಡಿಸನ್ ತಗೊಳ್ಳೋದ್ರಿಂದ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ
ಅದು ಆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಕೂಡ ಇಲ್ಲಿದೆ. ಡ್ರಿಂಕ್ಸ್ ಮಾಡೋರು ಆದಷ್ಟು ದಯವಿಟ್ಟು ಕಂಟ್ರೋಲಾಗಿ ಇರಿ. ಸ್ವಲ್ಪ ದಿನದ ಮಟ್ಟಿಗಾದರೂ ಸ್ವಲ್ಪ ಕಂಟ್ರೋಲ್ ಅನ್ನೋದು ನಿಮಗೆ ಬೇಕೇ ಬೇಕು. ಅದರಿಂದ ಸ್ವಲ್ಪ ಆದಷ್ಟು ಹುಷಾರಾಗಿ ಇರಿ. ಮತ್ತು ಅತಿಯಾದ ಪ್ರೀತಿ ಅನ್ನೋದನ್ನು ನೀವು ಅತಿಯಾಗಿ ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ. ಅದು ನಿಮಗೆ ತುಂಬ ನೋವನ್ನು ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸಿಂಗಲ್ಸ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎರಡನೇದು ಆಯ್ಕೆ ಮಾಡಿದರೆ ಯಾರೆಲ್ಲ ಮ್ಯಾರಿಡ್ಸ್ ಇದ್ದೀರಾ ಅವ್ರಿಗೆ ಥ್ರೂ ಲವ್. ನೋಡಿ, ಮ್ಯಾರಿಡ್ಸಿಗೆ ಥ್ರೂ ಲವ್ ಅಂತ ಬರ್ತಾ ಇದೆ. ರೊಮ್ಯಾನ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫ್ ಟೈಮ್, ನಿಮ್ಮ ಜೀವನ ಪೂರ್ತಿ ಪ್ರೀತಿ ಮಾಡೋವಂಥ ವ್ಯಕ್ತಿ ನಿಮಗೆ ಸಿಗ್ತಾ ಇದ್ದಾರೆ. ಅಥವಾ ಯಾರಾದರೂ ಮ್ಯಾರಿಡಾಗಿ ಸಪ್ರೇಷನಲ್ಲಿರೋ ಅಂಥವ್ರಿಗೂ ಕೂಡ ಜೀವನ ಪೂರ್ತಿ ನಿಮ್ಮ ಜೊತೆ ಇರೋ ಅಂಥ ವ್ಯಕ್ತಿ ಕೂಡ ನಿಮಗೆ ಸಿಗ್ತಾ ಇದ್ದಾರೆ. ಆ ವ್ಯಕ್ತಿ ನಮಗೆ ಸಿಗ್ತಾರೋ ಇಲ್ವೋ ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೂ ಕೂಡ ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಒಂದು ಮೆಸೇಜ್ ಆಗಿದೆ. ಯಾರೆಲ್ಲ ಮ್ಯಾರೇಜ್ ಆಗಿ ಸಿಂಗಲ್ ಆಗಿದ್ದೀರಾ, ಸಪ್ರೇಷನ್ನಲ್ಲಿದ್ದೀರಾ, ಅವ್ರಿಗೂ ಕೂಡ ಭೀಮ್ ನಮಸೆ ಪೂಜಾ ಫಲ ತುಂಬ ಚೆನ್ನಾಗಿ ಬಂದಿದೆ, ಬರುತ್ತೆ ಅನ್ನೋ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೋಡಿ, ಯಾರೆಲ್ಲ ನಿಮ್ಮನ್ನು ಸಿಂಗಲ್ ಮಾಡಿ ಹೋಗಿದ್ರು ಅವರು ಎಲ್ಲದನ್ನು ಬಿಟ್ಟು ಮತ್ತೆ ನಿಮ್ಮ ಹತ್ರನೇ ಬರ್ತಾರೆ. ನೀವೇ ನಮಗೆ ಸರಿಯಾದ ವ್ಯಕ್ತಿ ಅಂತ ಅವರೇ ಬಂದು ನಿಮ್ಮ ಹತ್ರ ಹೇಳ್ಕೊತಾರೆ. ಅವರೇ ಹೇಳ್ತಾರೆ ನಿಮಗೆ ಯಾವ ರೀತಿ ನಾನು ಪ್ರೀತಿ ಅಂತ ಹೋದೆ, ಆದರೆ ಅವರು ಹಣಕ್ಕೋಸ್ಕರ ನನ್ನನ್ನು ಬಳಸ್ಕೊಂಡ್ರು, ಆ ಪ್ರೀತಿ ನನಗೆ ಮೋಸ ಮಾಡ್ತು, ನಾನು ಹೋಗಬಾರ್ದಾಗಿತ್ತು ಅಂತ ಕೂಡ ಅವರು ನಿಮಗೆ ಹೇಳ್ತಾರೆ. ಅವರು ಯಾರನ್ನ ನಂಬ್ಕೊಂಡು ಹೋಗಿದ್ರು ಅವರಿಂದ ಅವರಿಗೆ ಮೋಸ ಆಯಿತು ಅಂತ ಕೂಡ ಅವರು ನಿಮ್ಮ ಹತ್ರ ಬಂದು ಹೇಳ್ತಾರೆ. ಮತ್ತು ದುಡ್ಡು ಕೂಡ ಬರೋದ್ರಲ್ಲಿದೆ, ಪಿತ್ರಾರ್ಜಿತ ಆಸ್ತಿ ಕೂಡ ಬರೋದ್ರಲ್ಲಿ ಇದೆ. ಆದಷ್ಟು ತಾಳ್ಮೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಬೇಕಾಗುತ್ತೆ. ಮತ್ತು ಯಾವುದನ್ನು ತುಂಬ ನಿಮಗೆ ಆಫರ್ ಕೂಡ ಬರೋದ್ರಲ್ಲಿ ಇದೆ. ಆದರೆ ಆ ಆಫರ್ಸಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಅನ್ನೋದನ್ನು ಮಾಡಿ ನೀವು ಆ ಆಫರ್ ಕಡೆ ಗಮನನ ಕೊಟ್ಟು ಯಾವುದನ್ನು ತೊಗೋಬೇಕು, ಯಾವುದನ್ನು ಬಿಡಬೇಕು ಅಂತ ಯೋಚನೆ ಮಾಡಿ ತೊಗೋಬೇಕಾಗತ್ತೆ. ನಿಮ್ಮ ಕನಸುಗಳು ನೆರವೇರೋದ್ರಲ್ಲಿ ಇದೆ. ಮತ್ತು ಯಾರೆಲ್ಲ ಮ್ಯಾರೇಜ್ ಆಗಿ ಮಕ್ಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ಮಕ್ಕಳು ಬರೋದ್ರಲ್ಲಿ ಇದ್ದಾರೆ, ಪಾಪು ಆಗೋದ್ರಲ್ಲಿ ಕೂಡ ಇದೆ ಅಂತ ಹೇಳ್ತಾರೆ. ಭೀಮ್ ನಮಸೆ ಪ್ರಯುಕ್ತ ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಸಿಂಗಲ್ಸಿಗಿನ್ನ ಮ್ಯಾರಿಡ್ಸ್ಗೆ ಇಲ್ಲಿ ತುಂಬ ಚೆನ್ನಾಗಿದೆ. ನೋಡಿ, ನೀವು ಕೂಡ ತುಂಬ ಟೆನ್ಷನಲ್ಲಿ ಇರೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ನೀವು ಕೂಡ ತುಂಬ ಟೆನ್ಷನ್ನು ಮತ್ತು ಬರ್ಡನಲ್ಲಿ ಇರ್ತೀರ. ನಾನು ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಆಯ್ಕೆ ಮಾಡಬಾರ್ದು ಅಂತ ತುಂಬ ಯೋಚನೆನ ಮಾಡುವಂಥ ವ್ಯಕ್ತಿಗಳು ಕೂಡ ಆಗಿದ್ದೀರಾ. ಎಲ್ಲದನ್ನು ಬಿಟ್ಟು ಮುಂದುವರಿಬೇಕು ಅಂತ ಕೂಡ ಯೋಚನೆ ಮಾಡ್ತೀರಾ. ತುಂಬ ಅಪ್ಸ್ ಆ್ಯಂಡ್ ಡೌನ್ ಕೂಡ ನಿಮ್ಮ ಜೀವನದಲ್ಲಿ ಕಾಣುತ್ತೆ. ಸಡನ್ ಚೇಂಜಸ್ ಕೂಡ ಬರುತ್ತೆ. ನೀವು ಅಂದ್ಕೊಂಡೇ ಇರಲ್ಲ, ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಅನ್ನೋದು ಸಿಗುತ್ತೆ. ಆದರೆ ದಯವಿಟ್ಟು ಒಬ್ಬರೇ ಯೋಚನೆ ಮಾಡೋದನ್ನು ಸ್ವಲ್ಪ ನೋಡಿ, ಯೋಚನೆ ಮಾಡಿ ಯಾವ ನಿರ್ಧಾರ ತೊಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ. ಕಾಲನೇ ಎಲ್ಲದಕ್ಕೂ ಉತ್ತರ ಅನ್ನೋದನ್ನು ಕೊಡುತ್ತೆ. ನಿಮ್ಮ ಟೈಮ್ ಅನ್ನೋದು ಬಂದಾಗ ಎಲ್ಲದಕ್ಕೂ ಉತ್ತರ ಅನ್ನೋದು ಸಿಗುತ್ತೆ. ಆ ಟೈಮ್ಗೋಸ್ಕರ ಸದ್ಯಕ್ಕೆ ಈ ಟೈಮ್ ಬಂದಿದೆ, ಟೈಮು ಶುರು ಆಗಿದೆ. ನೀವು ಯಾವುದಕ್ಕೋಸ್ಕರ ಕಾಯ್ತಾಯಿದ್ರಿ ಆ ಸಮಯ ಬಂದಿದೆ. ಆ ಸಮಯಕ್ಕೆ ತಕ್ಕನಾಗಿ ಎಲ್ಲನೂ ಸರಿಯಾಗಿ ಹೋಗುತ್ತೆ ಅನ್ನೋದು ಇಲ್ಲಿ ಕೂಡ ಇದೆ. ನಿಮ್ಮ ಕೆಲಸ ಕೂಡ ಆಗಿರ್ಬೋದು, ಅಥವಾ ಯಾವ ಕೆಲಸ ಸಿಗುತ್ತೆ, ನನ್ನ ಕೆಲಸ ಸಿಗ್ತಾಯಿಲ್ಲ, ನಾನು ಹುಡುಕಿ ಸಾಕಾಯಿತು ಅಂತ ಅಂದ್ಕೊಂಡಿರೋರ್ಗೂ ಕೂಡ ಕೆಲಸ ಕೂಡ ಸಿಗೋದ್ರಲ್ಲಿ ಇದೆ. ಮತ್ತು ಗಿಫ್ಟ್ ಬರೋದ್ರಲ್ಲಿ ಕೂಡ ಇದೆ. ನಿಮ್ಮ ಪಾರ್ಟ್ನರ್ ನಿಮಗೆ ಗಿಫ್ಟ್ ಕೂಡ ಕೊಡ್ತಾರೆ. ಗಿಫ್ಟ್ ಬರುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಾಗುತ್ತೆ. ಈ ಭೀಮನ ಅಮಾವಾಸ್ಯೆಯ ನಂತರ ನಿಮ್ಮ ಫ್ಯೂಚರು ಒಂದು ಉತ್ತಮ ರೀತಿಯಲ್ಲಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಯೋಚನೆನ ಮಾಡೋದಕ್ಕೆ ಹೋಗ್ಬೇಡಿ. ಆ ಯೋಚನೆನ ಬಿಟ್ಟು ಮುಂದುವರೆದಿದ್ದೆ ಆದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ತುಂಬ ಬರ್ಡನಲ್ಲಿ ಇರೋದಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚನೆ ಮಾಡಿ ಸರಿಯಾದ ದಾರಿನಲ್ಲಿ ಹೆಜ್ಜೆನ ಇಡಬೇಕಾಗತ್ತೆ. ಸರಿಯಾದ ದಾರಿನಲ್ಲಿ ಹೆಜ್ಜೆನ ಇಟ್ಟರೆ ನಿಮಗೆ ಬರುವಂಥ ಆಪರ್ಚುನಿಟಿ ಕೂಡ ನೀವು ಯಾವುದನ್ನು ತೊಗೋಬೇಕು ಅಂತ ಯೋಚನೆ ಮಾಡಿ ತೊಗೊಂಡಿದ್ದೀರಾ, ಆ ಆಪರ್ಚುನಿಟಿ ನಿಮ್ಮ ಜೀವನನ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆ ಅನ್ನೋದನ್ನು ಮಾಡುತ್ತೆ, ಬದಲಾವಣೆ ಅನ್ನೋದನ್ನು ತರುತ್ತೆ. ನಿಮ್ಮ ಪ್ರೀತಿ ಜೀವನದ ಆಗ್ಬೋದು, ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಕೆರಿಯರ್ ಲೈಫ್ ಆಗಿರ್ಬೋದು, ಎಲ್ಲದನ್ನು ಕೂಡ ಒಂದು ಉತ್ತಮ ಸ್ಥಾನಕ್ಕೆ ತಂದು ನಿಲ್ಲಿಸುತ್ತೆ ನಿಮ್ಮನ್ನು ಅಂತ ಅನ್ನೋದು ಇಲ್ಲಿ ಇದೆ. ತುಂಬ ಅಪ್ಸ್ ಆ್ಯಂಡ್ ಡೌನನ್ನು ನೀವು ನೋಡಿದ್ದೀರಾ. ಆದರೆ ನೆಕ್ಸ್ಟು ನ್ಯೂ ಬರ್ತ್ ಅನ್ನೋದು ಬರ್ತಾ ಇದೆ. ಎಲ್ಲದಕ್ಕೂ ಒಂದು ಒಳ್ಳೆಯ ಸಮಯ ಅನ್ನೋದು ಬಂದಿದೆ ಅನ್ನೋದು ಇಲ್ಲಿ ಮೆಸೇಜ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್.
ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೆಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸನೆಟ್ ಆಗಿಲ್ಲ ಅಂದರೆ ಬೇಡ. ಓಕೆ, ಥ್ಯಾಂಕ್ ಯು ಸೋ ಮಚ್.